करावली न्यूज नेटवर्क के स्वागत। नाजरीन, इस्तकबाल है आपका करावली न्यूज की आज की स्पेशल रिपोर्ट में। आज 17 मार्च बरोस पीर हिंदू जागरण वेदिके और हिंदू तंजीमों की जानिब से भटकल में हुआ एहतिजाजी मुजाहिरा। क्या है ये एहतिजाजी मुजाहिरा? सबसे पहले हम इसकी चंद झलकियाँ आप लोगों को दिखाना चाहेंगे। ये एहतिजाजी मुजाहिरा भटकल आईबी से निकलकर शमशुद्दीन सर्कल से होता हुआ मिनी विधान सौदा पर खत्म हुआ। देखिए। भटकल में बढ़ती हुई गैर कानूनी गाय की स्मगलिंग और गाय ज़बा के खिलाफ भटकल में एहतिजाजी मुजाहिरा किया गया और असिस्टेंट कमिश्नर के जरिए से जिला कलेक्टर को एक दरख्वास्त पेश की गई, जिसकी वीडियो हम आपको दिखाना चाहेंगे। इस मौके पर राजेश नाइक ने क्या कहा, सबसे पहले जरा इसको सुनते हैं। ವಿಶೇಷವಾಗಿ ಭಟ್ಕಳದಲ್ಲಿ ಈ ದಿನಗಳಲ್ಲಿ ಗೋಹತ್ಯೆ ಮತ್ತು ಅಕ್ರಮ ಗೋ ಸಾಗಾಟ ಚಟುವಟಿಕೆ ವಿಪರೀತವಾಗಿ ಸಾಗಿದೆ। ನಿಮಗೆಲ್ಲ ತಿಳಿದಿರುವ ಹಾಗೆ ಕಳೆದ ತಿಂಗಳು ಹೊನ್ನಾವರದಲ್ಲಿ ಏನು ಗೋಹತ್ಯೆ ಆಗಿತ್ತು, ಗರ್ಭಿಣಿಯ ಹಸುವನ್ನ ಕತ್ತೆ ಮಾಡಿ ಅದರ ಕರುವನ್ನು ತೆಗೆದು ಆ ಮಾಂಸವನ್ನು ತಗೊಂಡು ಬಂದಿದ್ರು। ಇಡೀ ರಾಜ್ಯದಲ್ಲಿ ಆ ಸುದ್ದಿ ಆದ ನಂತರ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ಅದರ ಬಗ್ಗೆ ಸ್ವಲ್ಪ ಎಚ್ಚರಗೊಂಡು ಕ್ರಮ ಕೈಗೊಂಡು ಬಂಧಿಸುವಲ್ಲಿ ಬಹುಮಾನವನ್ನು ಘೋಷಣೆ ಮಾಡಿದ್ರು, ಜೊತೆಗೆ ಒಬ್ಬ ಆರೋಪಿ ಕಾಲಿಗೆ ಗುಂಟು ಸಹ ಹೊಡೆದ್ರು। ಅದ ನಂತರ ಯಥಾಸ್ಥಿತಿ ಮುಂದುವರೆದಿದೆ। ಭಟ್ಕಳಕ್ಕೆ ಗೋ ಸಾಗಾಟ ಆಗ್ಬೇಕಂದ್ರೆ ಉತ್ತರ ಕನ್ನಡದಲ್ಲಿ ಯಲ್ಲಾಪುರ ಚೆಕ್ ಪೋಸ್ಟ್ ಇಂದ ಬರಬೇಕು, ಅದರ ನಂತರ ಸಾಗರದಿಂದ ಹೊನ್ನಾವರ ಮೂಲಕ ಕುಮಟಾ ಮೂಲಕ ಈ ಚೆಕ್ ಪೋಸ್ಟ್ ಗಳನ್ನ ದಾಟೆ ಬರಬೇಕು। ಈ ಹಿಂದಿನ ಸರ್ಕಾರಗಳಿದ್ದಾಗ ಸಾಗರ ರಸ್ತೆಯಲ್ಲಿ, ಸರ್ಪಣಕಟ್ಟೆಯಲ್ಲಿ ಹಾಗೂ ಶಿರಾಲಿಯಲ್ಲಿ ಚೆಕ್ ಪೋಸ್ಟ್ ಗಳಿತ್ತು, ಅಲ್ಲಿ ವ್ಯವಸ್ಥಿತವಾಗಿ ತನಿಖೆ ಮಾಡ್ತಿತ್ತು। ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಆ ಚೆಕ್ ಪೋಸ್ಟ್ ಗಳನ್ನ ತೆಗೆಯಲಾಗಿದೆ। ರಾಜಾರೋಷವಾಗಿ ಕ್ಯಾಂಟರ್ಗಳಲ್ಲಿ, ದೊಡ್ಡ ದೊಡ್ಡ ಲಾರಿಗಳಲ್ಲಿ ಕ್ಯಾಬಿನ್ ಗಳನ್ನ ಮಾಡದೆ ಅಕ್ರಮವಾಗಿ ಹಿಂಸಾತ್ಮಕ ರೀತಿಯಲ್ಲಿ ಈ ದನಗಳನ್ನ, ಹಸುಗಳನ್ನ ಕೂಡಿ ಹಾಕೊಂಡು ತಗೊಂಡು ಬರ್ತಾ ಇದ್ದಾರೆ। ಈ ಬಗ್ಗೆ 100 ಗಾಡಿಯನ್ನ ಬಂದ್ರೆ 1-2 ಗಾಡಿಯನ್ನ ಹಿಡಿಯುವಂತ ಕೆಲಸ ಆಗ್ತಾ ಇದೆ, ತೋರಿಕೆಗೋಸ್ಕರ ಕೆಲಸ ಆಗ್ತಾ ಇದೆ। ಅದೇ ರೀತಿ ಕೇಸ್ಗಳನ್ನ ಮಾಡ್ತಾರೆ, ಸಾಕಷ್ಟು ಕೇಸ್ಗಳನ್ನ ಮಾಡೋ ಅವಕಾಶ ಇದ್ರೂ ಸಹ ಇವತ್ತಿನವರೆಗೂ ಯಾವುದೇ ಕೇಸ್ನಲ್ಲಿ ಆರೋಪಿಗಳ ಶಿಕ್ಷೆ ಆಗ್ತಿಲ್ಲ। ನಾವು ಈ ಪ್ರತಿಭಟನೆ ಮಾಡಿ ನಮ್ಮ ಕಾರ್ಯಕರ್ತರು ರಸ್ತೆಯೆಲ್ಲ ತಡೆಗಟ್ಟಿ ಪೊಲೀಸರು ಬಹಳ ಕಷ್ಟಪಟ್ಟುಕೊಂಡು ತಡೆದು ಈ ಅಕ್ರಮ ಧನ ಸಾಗಾಟದ ಗಾಡಿಯನ್ನು ತಡೀತಾರೆ। ಆದ್ರೆ ಅದ ನಂತರ ಏನಾಗ್ತದೆ ಅನ್ನೋ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ। ಸಹಜವಾಗಿ ಕೋರ್ಟಿಗೆ ಹೋಗ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ನ್ಯಾಯಾಲಯಕ್ಕೆ ಬರ್ತಾರೆ, ಒಂದು ಅರ್ಜಿ ಕೊಟ್ಟು ತಮ್ಮ ದನಗಳನ್ನ ಬಿಡಿಸ್ಕೊಂಡು ಹೋಗ್ತಾರೆ, ಮತ್ತೆ ವಾಪಸ್ ತಗೊಂಡೇ ಹೋಗ್ತಾರೋ। ನಾವು ಕಷ್ಟಪಟ್ಟು ತಡೆದದ್ದು ಏನೂ ಸಹ ಸಾಧನೆ ಮಾಡೋದೇ ಆಗೋದಿಲ್ಲ। ಅದ್ರ ಬದಲಾಗಿ ಪೊಲೀಸರು ಒಂದು ಒಳ್ಳೆ ರೀತಿ ಕೇಸ್ ಹಾಕಿದ್ರೆ, ಅವರು ಆ ಗಾಡಿಯನ್ನು ಬಿಡಿಸ್ಕೊಳ್ಳೋಕ್ಕಾಗುವಂತ ಕೇಸ್ ಹಾಕಿದ್ರೆ
ಅದನ್ನ ಸುಲಭವಾಗಿ ತಡೆಯಬಹುದು. ಆ ನಿಟ್ಟಿನಲ್ಲಿ ಆರಕ್ಷಕ ಇಲಾಖೆ ಯಾವುದೇ ಮನಸ್ಸನ್ನು ಮಾಡ್ತಾ ಇಲ್ಲ. ಈ ಅಕ್ರಮ ಗೋಶಾಲೆಗಳ ತರಲಿಕ್ಕೆ ಕೇವಲ ಪೊಲೀಸ್ ಇಲಾಖೆ ಒಂದೇ ಅಲ್ಲ, ಈ ಸಾಗಾಟ ಮಾಡ್ಬೇಕಿದ್ರೆ ಕ್ಯಾಂಟರ್ ಗಾಡಿಗಳನ್ನು ಸಾಗಿಸ್ತಾರೆ 15ರಿಂದ 20 ದಿನಗಳನ್ನು. ಅದೆಲ್ಲ ಪರ್ಮಿಟ್ ವಯೋಲೇಷನ್ ಇದರಲ್ಲಿ ಬರ್ತದೆ. RTOಗಳಿಗೆ ಉಳಿದೆಲ್ಲ ಕಣ್ಣಿಗೆ ಕಾಣಿಸ್ತದೆ, ಆದ್ರೆ ಆ ಗಾಡಿ ಬಗ್ಗೆ ಕಾಣಿಸೋದೇ ಇಲ್ಲ ಅವ್ರಿಗೆ. ಆ ರೀತಿ ಕೆಲವು ಗಾಡಿಗಳನ್ನ ಪರ್ಮಿಟ್ ವಯೋಲೇಷನ್ ಆಗಿದೆ, ಪರ್ಮಿಟ್ ಕ್ಯಾನ್ಸಲ್ ಮಾಡಿದ್ರೆ ಯಾರು ಸಹ ಆ ಗಾಡಿಗಳಲ್ಲೇ ಅಕ್ರಮವಾಗಿ ದನಗಳ ಸಾಗಾಟವನ್ನು ಮಾಡುವುದನ್ನ ಮುಂದಾಗೋದಿಲ್ಲ. इसके बाद बारी बारी उन तमाम लीडरों की बातों को सुनते चले. ಗೋವು ನಮ್ಮ ತಾಯಿ, ಭಾರತದ ಶಕ್ತಿ. ಗೋವು ಭಾರತದ ಶಕ್ತಿ, ಭಾರತೀಯರ ಸಂಪತ್ತು, ಭಾರತೀಯರ ಸರ್ವಸ್ವವೂ ಗೋಮಾತೆಯಾಗಿದೆ. ಆದರೆ ಈ ಗೋವಿಗೆ ಭಟ್ಕಳದಲ್ಲಿ ಉಳಿಗಾಲ ಇಲ್ಲ. ಇಲ್ಲಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಯಾವುದೇ ಬೆಲೆ ಇಲ್ಲ. ಇಲ್ಲಿಯ ರೈತರ, ಗೋವನ್ನ ಕಳ್ಕೊಂಡಂತ ರೈತರ ಕಣ್ಣೀರಿಗೆ ಯಾವುದೇ ಬೆಲೆ ಇಲ್ಲ. ಇಲ್ಲಿಯ ಗೋ ಕಳ್ಳರ ಸಂತತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಯಾವ ಮಟ್ಟದಲ್ಲಿ ಇವ್ರು ಗೋವನ್ನ ಕಳ್ತನ ಮಾಡ್ತಾ ಇದ್ದಾರೆ ಅಂದ್ರೆ ಹಳ್ಳಿಗೆ ಹೋಗಿ ಎಲ್ಲಿ ಕೊಟ್ಟಿಗೆಯಿಂದನೂ ಎತ್ತಕೊಂಡು ಬರ್ತಾ ಇದ್ದಾರೆ. ಎಲ್ಲಿ ಗೋಮಾಳದಲ್ಲಿಯೋ ರಸ್ತೆ ಬದಿಯಲ್ಲಿಯೋ ಏನು ಮೆಂದ್ಕೊಂಡು ಬಂದು ಮಲಗದಂತ ಗೋವನ್ನ ಪ್ರತಿದಿನ ರಾತ್ರಿ ಈ ಗೋ ಕಳ್ಳರ ಸಂತತಿ ಇದೇ ಕೆಲಸ. ಗೋವನ್ನ ಎತ್ತಾಕ ಬಂದು ಅದನ್ನ ಅನಧಿಕೃತವಾದಂತ ಕಸಾಯಿಖಾನೆಯಲ್ಲಿ ಅದನ್ನ ಕಡಿದು ಅದ್ರ ವಧೆ ಮಾಡಿ ಅದ್ರ ಮೋಸವನ್ನ ತಿಂದು ತೆಗ್ತಾ ಇದ್ದಾರೆ. ನಾನಿಲ್ಲಿ ಒಂದು ಪ್ರಶ್ನೆ ಮಾಡ್ಬೇಕು. ತಮಗೆ ಇದ ಹರಾಮ್ ಅನ್ನುವಂತ ಜನಗಳಿಗೆ ನಾನು ಒಂದು ಮಾತನ್ನ ಕೇಳ್ತೇನೆ. ಈ ಕದ್ಕ ಬಂದ್ ಗೋಮಾಂಸವನ್ನ ಬಿರಿಯಾನಿ ಮಾಡ್ತೀನಿ ತೆಗ್ತೀರಲ್ಲ, ನಿಮಗೆ ನಾಚಿಕೆ ಇಲ್ವಾ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಬೇಕಾಗ್ತದೆ. ನಾಚಿಕೆನೇ ಇಲ್ವಾ ನಿಮ್ಗೆ? ಕದ್ದು ಗೋವನ್ನ ಈ ರೀತಿ ರಾಜಾರೋಷವಾಗಿ ಕದ್ಕ ಬರ್ತಾ ಇರ್ತೀನಿಲ್ಲ, ಯಾಕಂದ್ರೆ ಅವ್ರ ಹತ್ರ ಏನ್ ಆಯ್ದೆ ಅದೆಯೋ ಏನಂತ ಭಯ ಇದೆ. ರಾಜೇಶ್ ನಾಯ್ಕರು ಹೇಳಿದ್ರು, ಈ ಗೋ ಕಳ್ತನ ಆದ ನಂತರ ಕೇಸ್ ಮಾಡ್ಲಿಕ್ಕೆ ಕಂಪ್ಲೇಂಟ್ ಮಾಡ್ಬೇಕು ಅಂತ ಹೇಳಿ. ಕಂಪ್ಲೇಂಟ್ ಮಾಡಕ್ ಹೋದ್ರೆ ಅಲ್ಲಿ 1000 ಕಿರಿಕಿರಿ, 1000 ಪ್ರಶ್ನೆ ಕೇಳ್ತಾರೆ ಅನ್ನುವಂತ ಭಯ ಹಳ್ಳಿ ಅವ್ರಿಗೆ ಇರ್ತದೆ. ಹಾಗಾಗಿ ಯಾರು ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗೋಕೆ ಹಿಂದೇಟಾಗ್ತಾರೆ. ಇಂಥ ಪರಿಸ್ಥಿತಿ ಇದೆ. ನಾವೇನಾದ್ರೂ ಒಂದು ಮೆರವಣಿಗೆ ಮಾಡ್ಬೇಕು ಅಂತ ಹೇಳಿ ಪರ್ಮಿಷನ್ಗೆ ಪೊಲೀಸ್ ಸ್ಟೇಷನ್ಗೆ ಅಥವಾ ತಾಲೂಕು ಆಡಳಿತಕ್ಕೆ ಹೋದ್ರೆ ಕಾನೂನಿನ ಪುಸ್ತಕ ತಂದು ನಮ್ಮ ಮುಂದೆ ಟೇಬಲ್ ಮೇಲೆ ಇಡ್ತಾರೆ. ಇದು ಹಿಂದೂ ಜಾಗರಣ ವೇದಿಕೆ ಮತ್ತು ಸಮಸ್ತ ಹಿಂದೂ ಬಾಂಧವರು ಅವರ ನೇತೃತ್ವದಲ್ಲಿ ಇವತ್ತು ಭಟ್ಕಳದಲ್ಲಿ ಏನು ಅತ್ಯಂತ ಹೆಚ್ಚು ಗೋಹತ್ಯೆ ಮತ್ತು ಅಕ್ರಮ ಗೋ ಸಾಗಾಟದ ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಹಿಂದೂ ಕಾರ್ಯಕರ್ತ ಬಂಧುಗಳಿಗೂ, ಮಾಧ್ಯಮ ಮಿತ್ರದವರಿಗೂ ಹಾಗೂ ಎಲ್ಲ ಮುಖಂಡರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ, ಈಗಾಗಲೇ ರಾಜೇಶ್ ನಾಯ್ಕರು ಮತ್ತು ನಮ್ಮ ಅಧ್ಯಕ್ಷರು ಸಹ ವಿಸ್ತಾರವಾಗಿ ಹೇಳಿದ್ರು, ಅತ್ಯಂತ ಹೆಚ್ಚು ಗೋ ಸಾಗಾಟ ಇವತ್ತು ಭಟ್ಕಳದಲ್ಲಿ ನಡೀತಾ ಇರ್ತದೆ. ನಮ್ಮ ಜಿಲ್ಲೆಯಲ್ಲಿ ನಡೀತಾ, ಅದರಲ್ಲೂ ವಿಶೇಷವಾಗಿ ಭಟ್ಕಳದಲ್ಲಿ ಇವತ್ತು ಅತ್ಯಂತ ಹೆಚ್ಚು ರೋಡಲ್ಲಿ ಹೋಗಿ ಇವತ್ತು ಗೋಗಳನ್ನ ಕದ್ದು ತಂದು ಮಾರುವಂತ ಕೆಲಸ ಇವತ್ತು ನಡೀತಾ ಇದೆ. ನಾನು ಒಂದು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೇನೆ. ಕಳೆದ 5 ವರ್ಷದಲ್ಲಿ ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಇವತ್ತು ತನಕ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಕ್ಕಂಥ ಗಾಡಿ ರಿಲೀಸ್ ಆಗಲಿಲ್ಲ. ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಷ್ಟು ಗಾಡಿ ಭಟ್ಕಳ ರೂರಲ್ ಮತ್ತು ಟೌನ್ ಪೊಲೀಸ್ ಸ್ಟೇಷನ್ ನಲ್ಲಿ 100 ಗಾಡಿಗಳ ಸರಮಾಲೆ ನಿಂತ್ಕೊಂಡಿರ್ತಿತ್ತು. ಇವತ್ತು ಒಂದೇ ಒಂದು ಗೋ ಗಾಡಿಯನ್ನ ನಮಗೆ ಕಾಣ್ಲಿಕ್ಕೆ ಸಿಗುದಿಲ್ಲ. ಇವತ್ತು ಭಟ್ಕಳದಲ್ಲಿ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅಂತ ರಾಜಾರೋಷವಾಗಿ ಇವತ್ತು ಗೋಗಳನ್ನ ಕದ್ದು ಮಾರುವಂತ ಕೆಲಸ ಇವತ್ತು ನಡೀತಾ ಇದೆ. ಇವತ್ತು ವರಿಷ್ಠ ಅಧಿಕಾರಿ ಇದ್ದಾರೆ, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಇವತ್ತು ಅಸಹಾಯಕರಾಗಿ ಕೂತಿರ್ತಕ್ಕಂಥದ್ದು ಕಾಣ್ತಾ ಇದೆ. ಇವತ್ತು ನಮ್ಮ ಸರ್ಕಾರ ಇರ್ಬೇಕಾದ್ರೆ ಬಹುಶಃ ಭಟ್ಕಳದಲ್ಲಿ ಇವತ್ತು 3 ಚೆಕ್ ಪೋಸ್ಟ್ ಗಳನ್ನ ನಾವು ಮಾಡ್ತಾ ಇದ್ರು. ಚೆಕ್ ಪೋಸ್ಟ್ ಕ್ಯಾಮ್ರಾಗಳನ್ನ ಅಳವಡಿಸ್ತಾ ಇದ್ರು. ಗೇರ್ಸೊಪ್ಪದಲ್ಲಾಗಿರ್ಬೋದು, ಕುಮಟಾದಲ್ಲಾಗಿರ್ಬೋದು, ಈ ಜಿಲ್ಲೆಯಲ್ಲಿ ಇವತ್ತು ಚೆಕ್ ಪೋಸ್ಟ್ ಗಳನ್ನ ಅಳವಡಿಸಿದ್ರು. ಇವತ್ತು ಎಲ್ಲಾ ಚೆಕ್ ಪೋಸ್ಟ್ ಗಳಿಗೆ ನಾಮಕಾವಸ್ಥೆಗೆ ಅಷ್ಟೇ ಚೆಕ್ ಪೋಸ್ಟ್ ಗಳು ಇವತ್ತು ಕೆಲಸ ಮಾಡ್ತಾ ಇದೆ. ಎಲ್ಲೂ ಚೆಕ್ ಪೋಸ್ಟ್ ಗಳಲ್ಲಿ ಕೇವಲ ಮುಂಬೈನಿಂದ ಬಂದಿರತಕ್ಕಂಥ ಗಾಡಿ ಭಟ್ಕಳದಲ್ಲೇ ಬಂದು ನಿಲ್ಬೇಕು ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರನ್ನು ತಿಳ್ಕೊಳ್ಬೇಕು. ಇವತ್ತು ಎಷ್ಟು ಮಟ್ಟಿಗೆ ಇವತ್ತು ಗೋಸಾಗಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಎಲ್ಲಾ ಭಾಗದಲ್ಲೂ ಇವತ್ತು ಈಗಾಗಲೇ ನಮ್ಮ ರಾಜೇಶ್ ನಾಯ್ಕರು ಹೇಳಿದಾಗೆ ಉಸ್ತುವಾರಿ ಸಚಿವರ ಬಗ್ಗೆ ಒಂದು 2 ಮಾತು ಹೇಳಲೇಬೇಕು. ಇವತ್ತು ಗೋಹಂತಕರಿಗೆ ಇವತ್ತು ನೀವೇನ್ ಹೇಳಿದ್ರಿ, ಗುಂಡಾಕಿ ಕೊಂದೆ ಅಂತ ಹೇಳಿದ್ರಿ. ಹಿಂದ್ಗಡೆ ನೀವು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡುವಂತ ಕೆಲಸ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥದ್ದು. ನೀವು ಬನ್ನಿ ನಮ್ ಜೊತೆ ನಿಂತ್ಕೊಳ್ಳುವಂತ ಕೆಲಸ ಮಾಡಿ, ಗೋ ಇಡುವಂತ ಕೆಲಸ ಮಾಡಿ. ಕೇವಲ ಗುಂಡಾಕಿ ಹಿಂದೂ ಕೂತ್ಕೊಂಡು ಜಿಲ್ಲಾ ಪಂಚಾಯತ್ ನಲ್ಲಿ ಕೂತ್ಕೊಂಡು ಹೇಳುವಂತ ಕೆಲಸ ಮಾಡಬೇಡಿ.
ಇವತ್ತು ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವುದೇ ಇಂಥ ಗೋಹತ್ಯೆಗೆ ಹೆಚ್ಚು ಅವಕಾಶಗಳನ್ನ ಕೊಡ್ತಾ ಇಲ್ಲಾಗಿತ್ತು. ಇವತ್ತು ರಾಜಾರೋಷವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಮುಜುಗರದ ಸಂಗತಿ. ನಾನು ಪೊಲೀಸ್ ವರಿಷ್ಠಾಧಿಕಾರಿಗೆ ಪೊಲೀಸ್ನಲ್ಲಿ ಕೇಳಿಕ್ ಬಯಸ್ತೇನೆ, ಚೆಕ್ ಪೋಸ್ಟ್ ಗಳಲ್ಲಿ ನಮ್ಗೆ ನೀವು ನಿಲ್ಲುವಂತ ಅವಕಾಶ ಕೊಟ್ರೆ ಪ್ರತಿ ದಿವಸ ನಾವು ಹಿಡಿದು ಕೊಡುವಂತ ಕೆಲಸ ನಾವು ಗಾಡಿಯನ್ನ ಮಾಡ್ತೇವೆ ಅಂತ ಮಾತನ್ನ ಹೇಳ್ತೇನೆ. ನಮ್ಗೆ ಅವಕಾಶ ಕೊಡಿ, ನಾವು ಇಡುವಂತ ಕೆಲಸ ಮಾಡ್ತೇವೆ. ನಮ್ಮ ಕಾರ್ಯಕರ್ತರು ಬಲಿಷ್ಠರಾಗಿರ್ತಕ್ಕಂಥ ಕಾರ್ಯಕರ್ತರು ಪಡೆ ಇರ್ತಕ್ಕಂಥವ್ರು ಇವತ್ತು ಎಲ್ಲರೂ ಅದಕ್ಕೆ ಸಹಕಾರ ಕೊಡುವಂತ ಕೆಲಸ ಮಾಡ್ತಾರೆ. ಇದನ್ನ ಬಿಟ್ಟು ನೀವು ಎಲ್ಲೋ ಒಂದು ಗಾಡಿಗಳನ್ನ ಹಿಡ್ಕೊಂಡು ಇವತ್ತು 100 ಗಟ್ಟಲೆ ಗಾಡಿ ಇಲ್ಲ ಒಂದು ಕೆಲಸ ಮಾಡಿ, ನಮ್ಮ ಜೊತೆಗೆ ಬನ್ನಿ, ನಾವು ಎಲ್ಲ ಗೋಗಳದಿದೆ ಅಂತ ತೋರಿಸ್ಕೊಡುವಂತ ಕೆಲಸ ಮಾಡ್ತೀರಿ. ನೀವು ತಗೊಂಡ್ ಬಂದು ಸ್ಟೇಷನ್ ಹಾಕುವಂತ ಕೆಲಸ ಪೊಲೀಸ್ ಅಧಿಕಾರಿಗೆ ಮಾಡ್ತೀರಂತಕ್ಕಂಥದನ್ನ ನಾನು ಹೇಳಿಕ್ ಬಯಸ್ತೇನೆ. ನಾವ್ ಎಲ್ಲೆಲ್ಲ ಗೋಗಳಿದೆ ನಾವು ತೋರಿಸುವಂತ ಕೆಲಸ ಮಾಡ್ತೇವೆ. ನೀವು ತರುವಂತ ಕೆಲಸ ನಿಮ್ಮ ಹತ್ರ ಆಗ್ತದ? ನೀವು ತಗೊಬರ್ತೀರಾ? ತಗೊಬಂದ್ರೆ ಈಗ ತೋರಿಸುವಂತ ಕೆಲಸ ನಾವು ಮಾಡ್ತೇವೆ. ಎಲ್ಲೆಲ್ಲ ಗೋಗಳನ್ನ ಕಟ್ಟಾಕಿದ್ದಾರೆ ಅಂತಕ್ಕಂಥದ್ದು ಹೆಂಗ್ ಬಂತು? ಇದೇ ನಿಮ್ ಚೆಕ್ ಪೋಸ್ಟ್ ಅಲ್ಲೇ ಬಂತು. ಇವತ್ತು ಬೇರೆ ಕಡೆಯಿಂದ ಬಂದಿಲ್ಲ, ಚೆಕ್ ಪೋಸ್ಟ್ ಹಾಕಿ ಬರುವಂತ ಕೆಲಸ ಆಯ್ತು. ಇವತ್ತು ಜಿಲ್ಲಾ ಏನು ವರಿಷ್ಠಾಧಿಕಾರಿಗಳಿದ್ದಾರೆ, ನಿಜವಾಗ್ಲೂ ಭಟ್ಕಳದ ಇತಿಹಾಸ ಬಗ್ಗೆ ಗೊತ್ತಿರ್ತಕ್ಕಂಥವ್ರು, ಕ್ರಿಯಾಶೀಲರಿದ್ದಾರೆ. ಇವತ್ತೆಲ್ಲಾ ದುಶ್ಚಟಗಳಿಗೆ ಇವತ್ತು ಕಡಿವಾಣ ಹಾಕುವಂತ ಕೆಲಸ ಮಾಡಿದ್ದಾರೆ. ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಇವತ್ತು ಏನು ಗೋ ಸಾಗಾಟ ಮಾಡ್ತಾ ಇದೆ ಅದನ್ನ ಸಂಪೂರ್ಣ ನಿಲ್ಲಿಸುವಂತ ಕೆಲಸ ಮಾಡಿ, ಸಂಪೂರ್ಣ ಅದನ್ನ ನಿಲ್ಲಿಸಿ ಹಿಂದೂ ಬಾಂಧವರಿಗೆ ನ್ಯಾಯ ಕೊಡುವಂತ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇವತ್ತು ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. हमारी ये वीडियो आपको कैसी लगी कमेंट्स बॉक्स में अपनी राय को देना न भूलें। वीडियो को लाइक, शेयर और सब्सक्राइब जरूर करें। दोबारा एक और नई वीडियो के साथ आपकी खिदमत में हाजिर होंगे। तब तक के लिए हमें इजाजत दें। आदाब।